ಈಗ ನೀವು ನೋಡ್ತಾ ಇರ್ಬೋದು ಕ್ಯಾನ್ಸರ್, ಮೆದುಳಿಗೆ ಸಂಬಂಧಪಟ್ಟದ್ದು, ಆಕ್ಸಿಡೆಂಟ್ಗಳು, ದೊಡ್ಡ ದೊಡ್ಡ ಖರ್ಚಿನ ಚಿಕಿತ್ಸೆಗಳು, ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆ ಸರಿ ಚಿಕಿತ್ಸೆಗಳು ಬೇಕಾಗುತ್ತೆ. ಸಹಜವಾಗಿ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಖಾಸಗಿ ಆಸ್ಪತ್ರೆಗಳ ಹತ್ರ ಹೋಗ್ಬೇಕು. ಯಾರು ನಾಟಿ ಚಿಕಿತ್ಸೆ ಮಾಡುವ ಆ ರಿಸ್ಕ್ ತಗೊಳ್ಳುದಿಲ್ಲ. ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳುವಂಥದ್ದು ಅದು ಊಹನಾತೀತ. ಕರೆಕ್ಟ್. ಸಣ್ಣ ಪುಟ್ಟ ವಿಷಯ ಆದ್ರೆ ಉಳಿತಾಯದಲ್ಲಿ ಭರಿಸ್ಬೋದು. 60 ಲಕ್ಷ 40 ಲಕ್ಷ GB ಸಿಂಡ್ರೋಮ್, ಗಿಲಿಯನ್ ಬಿಯರಿ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ, ನಿಮಗೆ ಗೊತ್ತಿರ್ಬೋದು. ನನ್ನ ಪರಿಚಯದ ಒಬ್ರು 6-7 ತಿಂಗಳು ICU ಇದ್ರು, 75-80 ಲಕ್ಷ ಬಿಲ್ ಆಯ್ತು. ಎಲ್ಲಿಂದ ತರಬೇಕು? ನಿಜ ನಿಜ. ಸೊ ಆರೋಗ್ಯ ವಿಮೆ ಖಂಡಿತ ಬೇಕು ಖಾಸಗಿ ಆಸ್ಪತ್ರೆಗೆ ಹೋಗುದಿದ್ರೆ. 40-50 ವರ್ಷದ ಹಿಂದಿನ ಜೀವನ ಶೈಲಿ ನಡೆಸುವುದಾದ್ರೆ ಖಂಡಿತ ಆರೋಗ್ಯ ವಿಮೆ ಬೇಡ. ಸರ್ಕಾರಿ ಆಸ್ಪತ್ರೆಗೆ ಹೋಗುದಾದ್ರೂ ಆರೋಗ್ಯ ವಿಮೆ ಬೇಡ. ಖಾಸಗಿ ಆಸ್ಪತ್ರೆಗೆ ಹೋಗ್ತೇನೆ, ಒಳ್ಳೆ ಆಧುನಿಕ ಚಿಕಿತ್ಸೆ ತಗೊಳ್ತೇನೆ ಅಂತ ಆದ್ರೆ ಇದನ್ನ ಬೇಡ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಒಂದು ಹುಮ್ಮತನ ಆದೀತು ಅಂತ ನನಗೆ ಅನ್ನಿಸ್ತದೆ.